ಎಲ್ಲರಿಗೂ ನಮಸ್ಕಾರ. ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೂ ದಯವಿಟ್ಟು ನನ್ನ ಚಾನಲ್ನಲ್ಲಿ ಇವಾಗ ಫಸ್ಟ್ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆಯ ವಿಚಾರದೊಂದಿಗೆ, ಒಳ್ಳೆಯ ಮಾಹಿತಿಯೊಂದಿಗೆ ನನ್ನ ಚಾನಲ್ನಲ್ಲಿ ಪ್ರತಿಯೊಂದು ವಿಚಾರಗಳು ತಿಳ್ಕೊಳ್ಳುವಂಥ ವಿಚಾರಗಳಿರುತ್ತೆ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ನೋಡೋದ್ರಲ್ಲಿ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಏಕೆಂದರೆ ಇದು ಫಸ್ಟು ನನ್ನ ಸ್ವರ್ಣಗೌರಿ ಚಾನಲ್ನಲ್ಲಿ ಮೊದಲನೇದಾಗಿ ಈ ವಿಡಿಯೋದ ಒಂದು ನನ್ನ ಚಾನಲ್ನ DP ಏನಕ್ಕೆ ಹಾಕಿದ್ದೀನಿ ಅಂದರೆ, ಇವತ್ತು ನಾನು ಒಂದು ದುಷ್ಟಶಕ್ತಿ ಬಗ್ಗೆ ಒಂದು ವಿಡಿಯೋನ ನಾನು ನಿಮ್ಮೊಂದಿಗೆ ನಮ್ಮ ಮಗನ ಗೆ ಒಂದು ಆದ ಅನುಭವ, ದುಷ್ಟಶಕ್ತಿಗೆ ಆದ ಅನುಭವ ನಿಮ್ಮೊಂದಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ದೈವಶಕ್ತಿ ಇದ್ಮೇಲೆ ದುಷ್ಟಶಕ್ತಿನೂ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ನಾನು ದುಷ್ಟಶಕ್ತಿ ಒಂದು ಕಥೆಯನ್ನು ಹೇಳೋಕ್ಕೆ ಮುಂಚೆ ದೈವಶಕ್ತಿ ಇದ್ದಾರೆ ಅನ್ನೋದಕ್ಕೆ ಒಂದು ಸ್ಟಾರ್ಟಿಂಗಲ್ಲಿ ನನ್ನ ಇಮೇಜನ್ನ ನಾನು ತೋರಿಸ್ತಾ ಇದ್ದೀನಿ. ಹಾಗೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ನ ಉಳಿಸಿ ಬೆಳೆಸಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಸಹಕಾರ ನನಗೆ ತುಂಬ ಮುಖ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವಿಶೇಷವಾದ ಒಂದು ಮಾಹಿತಿ ಹಾಗೂ ಜೀವನದಲ್ಲಿ ನಡೆದ ಘಟನೆಗಳು ಹಾಗೂ ದುಷ್ಟಶಕ್ತಿ ಯಾವ ಥರ ಇರುತ್ತೆ, ಯಾವ ಥರ ಬರುತ್ತೆ ಅಂಥೇಳಿ ನಾನು ಈ ವಿಡಿಯೋದೊಂದಿಗೆ ನಾನು ಶುರು ಮಾಡ್ತಾಯಿದ್ದೀನಿ. ಹಾಗೂ ಇನ್ನು ಶುರು ಮಾಡೋಕ್ಕೆ ಮುಂಚೆ ಪ್ರತಿಯೊಬ್ಬರು ಎಲ್ಲಾದರೂ ಹೊರಡಬೇಕಾದ್ರೆ ದೈವಶಕ್ತಿ ಅನುಗ್ರಹ ಬೇಕೇ ಬೇಕಲ್ವ. ಹಾಗಾಗಿ ದಯವಿಟ್ಟು ಎಲ್ಲಾದರೂ ಒಂದು ಟ್ರಿಪ್ ಹೋಗಬೇಕಾದ್ರೆ ನಿಮ್ಮ ಪರ್ಸ್ನಲ್ಲಿ ಒಂದು ಆಂಜನೇಯನೋ ನಿಮಗೆ ಇಷ್ಟವಾದ ದೇವರುಗಳು, ನಿಮ್ಮ ಮನೆ ದೇವರುಗಳನ್ನ ನೀವು ಪರ್ಸ್ನಲ್ಲಿ ಅಥವಾ ಜೊತೆಯಲ್ಲಿ ಬ್ಯಾಗ್ನಲ್ಲಿ ಇಟ್ಕೊಂಡು ಹೋಗ್ಬೋದು. ಆವಾಗ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಬೆನ್ನತ್ತಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅದನ್ನೆಲ್ಲ ಇಟ್ಕೊಂಡು ಹೋಗಬೇಕು. ಕೆಲವರಿಗೆ ನಂಬಿಕೆ ಇರುತ್ತೆ, ಕೆಲವರಿಗೆ ನಂಬಿಕೆ ಇರಲ್ಲ. ಪ್ರತಿಯೊಬ್ಬರು ದೇವರುಗಳನ್ನ ನಾವು ನಂಬಲೇಬೇಕು. ಯಾವುದೇ ಧರ್ಮ ಆಗಲಿ, ಜಾತಿ ಆಗಲಿ, ಇದು ಜಾತಿ ಬಗ್ಗೆ ಅಂತ ಅಲ್ಲ. ಪ್ರತಿಯೊಬ್ಬರು ದೇವ್ರನ್ನ ನಂಬ್ತಾರೆ. ಯಾಕೆಂದರೆ ಹಿಂದೂ, ಕ್ರೈಸ್ತ, ಮುಸಲ್ಮಾನ ಪ್ರತಿಯೊಬ್ಬರು ಅವ್ರದ್ದೇ ಆದ ಒಂದು ದೇವರುಗಳು ಇರುತ್ತೆ. ಪ್ರತಿಯೊಬ್ಬರು ಅವ್ರವ್ರ ದೇವರುಗಳನ್ನ ಅವರು ನಂಬಲೇಬೇಕು. ಜೊತೆಯಲ್ಲಿ ನಾವೆಲ್ಲೇ ಹೋದ್ರೂ ಜೊತೆಯಲ್ಲಿ ನಮ್ಮ ದೇವರಿದ್ದಾರೆ ಅನ್ನೋದನ್ನ ನಂಬಿಕೆಗಳನ್ನ ನಾವು ಪ್ರತಿಯೊಬ್ಬರು ಇಟ್ಕೋಬೇಕು. ಮನೆಯಲ್ಲಾಗಲಿ, ಹೊರಗಡೆ ಹೋದಾಗಲಿ ಎಲ್ಲ. ಇವಾಗ ಗಾಡಿ ಹತ್ತೀವಿ, ದೇವರೇ ಕಾಪಾಡಪ್ಪ, ಹೊರಗಡೆ ಏನು ಅನಾಹುತ ಆಗದೆ ಅಂತ ನಾವು ನೆನೆಸ್ಕೊಳ್ತಾ ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ. ಬನ್ನಿ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳ್ತೀನಿ. ನನ್ನ ಮಗ ಒಂದು ಸಲ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದ. ಅವನು ಯಾವಾಗೂ ಒಬ್ಬನೇ ಹೋಗೋದು, ಒಂಟಿಯಾಗೇ ಇರೋದು ಜಾಸ್ತಿ ಇಷ್ಟಪಡ್ತಾನೆ. ಯಾಕೆಂದರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದ. ಹೋಗುವಾಗ ಜರ್ನಿ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಸರಿ, ಪದೇ ಪದೇ ಅವನ ಹತ್ರ ಯಾವುದೇ ಥರ ಫೋನ್ ಇರಲಿಲ್ಲ. ಅವಾಗ ಏನು ಮಾಡ್ದೆ, ಮಧ್ಯದಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದಂತೆ. ಬಸ್ಸಲ್ಲಿಂದ ಮತ್ತೆ ಸ್ವಲ್ಪ ಹೋಗ್ತಾ ಇರುವಾಗ ಇನ್ನೇನು ಕುಕ್ಕೆ ಸುಬ್ರಹ್ಮಣ್ಯ ಸುಮಾರು ಇನ್ನೊಂದು 10 ಕಿಲೋಮೀಟರ್ ಇದೆ ಅನ್ನೋ ಟೈಮಲ್ಲಿ ಬಸ್ಸು ಪ್ರಾಬ್ಲಮ್ ಆಯಿತು. ಸ್ವಲ್ಪ ಬಸ್ಸು ಪ್ರಾಬ್ಲಮ್ ಆಗಿದೆ, ಇಳೀರಿ ಅಂತ ಹೇಳಿದ್ರಂತೆ. ಸರಿ ಆಯಿತು ಅಂತ ಎಲ್ಲ ಇಳಿದಿದ್ದಾರೆ. ಮತ್ತೆ ಏನಾಗಿದೆ, ಅಲ್ಲೇ ಮತ್ತೆ ಬಸ್ಸು ಏನೋ ಸ್ವಲ್ಪ ಸರಿ ಮಾಡಿಕೊಂಡು ಅವರೇನು ಹೇಳಿದ್ದಾರಂತೆ ಬಸ್ಸವರು, ಇವತ್ತು ಬಸ್ಸು ರಿಪೇರಿ ಆಗಿದೆ, ಇವತ್ತು ಏನೂ ಮುಂದೆ ಹೋಗಲ್ಲ, ಅದು ಮತ್ತೆ ಮೆಕ್ಯಾನಿಕ್ನ ಕರ್ಕೊಂಬಂದು ರಿಪೇರಿ ಮಾಡಿಸೋದು ತುಂಬ ಲೇಟ್ ಆಗುತ್ತೆ, ನೀವೆಲ್ಲ ಇಲ್ಲೇ ಹತ್ತಿರದಲ್ಲಿ ರೈಲ್ವೆ ಸ್ಟೇಷನ್ ಇದೆ ಹೋಗಿ ಅಂತ ಹೇಳಿದಾರಂತೆ. ಅದರಲ್ಲಿ ಸ್ವಲ್ಪ ಜನ ರಿಪೇರಿ ಆದರೂ ಪರವಾಗಿಲ್ಲ, ನಾವು ಈ ಬಸ್ಸಲ್ಲೇ ಹೋಗ್ತೀವಿ ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡಿದ್ದಾರೆ. ಸುಮಾರು ಒಂದು 10-15 ಜನ ಹೀಗೆ ನಡ್ಕೊಂಡು ಬರ್ತಾಯಿದ್ದಾರೆ. ಹಾಗೂ ನನ್ನ ಮಗನೂ ಸಹ ಜೊತೆಯಲ್ಲಿ ಇಳ್ಕೊಂಡು ಬರ್ತಿದ್ದಾನೆ. ಇಲ್ವೇ ರೈಲ್ವೆ ಸ್ಟೇಷನ್ ಹತ್ರ ಇದೆಯಲ್ವಾ ಅಂದ್ಬಿಟ್ಟು. ಆವಾಗ ಏನಾಗಿದೆ, ಮಧ್ಯರಾತ್ರಿ ಆಗಿದೆ. ಅದು ಕಾಡು, ತುಂಬ ಕಾಡಲ್ಲಿ. ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ನಿಮಗೆ ಗೊತ್ತಲ್ಲ, ಬಸ್ನಲ್ಲಿ ಹೋಗುವಾಗ ಅದು ತುಂಬ ಕಾಡಿನ ಪ್ರದೇಶ. ಹಾಗಾಗಿ ಬಸ್ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ರು. ನನ್ನ ಮಗನ ಜೊತೆಯಲ್ಲಿ ಒಬ್ಬ ಮಂಡ್ಯದವರೊಬ್ಬರು ಹುಡುಗ ಸಿಕ್ಕಿದ್ರಂತೆ ಜೊತೆಯಲ್ಲಿ. ಆಯಿತು ಅಂದ್ಬಿಟ್ಟು ಇವನು ಯಾವಾಗೂ ಯಾರನ್ನೂ ಮಾತಾಡ್ಸಲ್ಲ. ಹಾಗಾಗಿ ಇವನು ಯಾರನ್ನೂ ಅಷ್ಟಾಗಿ ಪರಿಚಯನೂ ಮಾಡ್ಕೊಳ್ಳಲ್ಲ.
ಅಷ್ಟು ಚೆನ್ನಾಗಿ ಯಾರ ಹತ್ರನೂ ಮಾತಾಡೋಕ್ಕೂ ಹೋಗಲ್ಲ. ಅವನಾಯಿತು ಅವ್ನ ಕೆಲಸ ಆಯಿತು, ಅವನು ಒಂಟಿಯಾಗಿ ಯಾವಾಗೂ ಇರೋಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಮಂಡ್ಯದವರೊಬ್ಬರು, ಸರ್ ಬನ್ನಿ ಸರ್ ನಾನು ಬರ್ತೀನಿ ಜೊತೆಗೆ ಅಂತ ಹೇಳ್ಬಿಟ್ಟು ಇಬ್ಬರು ನಡ್ಕೊಂಡು ಬರ್ತಾ ಇದ್ದಾರಂತೆ. ಇನ್ನೇನು ರೈಲ್ವೆ ಸ್ಟೇಷನ್ನು ಸ್ವಲ್ಪ ಸ್ವಲ್ಪ ಹತ್ರ ಬರ್ತಾ 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 ಕಾಡಿನ ಪ್ರದೇಶ. ಹಾಗಾಗಿ ಯಾವುದೋ ಒಂದು ಹುಡುಗಿ ಹಸಿರು ಸೀರೆ ಉಟ್ಕೊಂಡಿದ್ದಾಳಂತೆ. ಹಸಿರು ಸೀರೆ ಉಟ್ಕೊಂಡು ಹೀಗೆ ಎದುರುಗಡೆ ಬರ್ತಾ ಇದ್ದಾಳಂತೆ. ಯಾಕೆಂದರೆ ನಮ್ಮ ಹುಡುಗನು ವಯಸ್ಸು ಹುಡುಗರು ಅಲ್ವಾ, ಹಾಗಾಗಿ ಜೊತೆಯಲ್ಲಿದ್ದು ಮಂಡ್ಯ ಹುಡುಗನಿಗೆ ಸುಮಾರು ಸಲ ಆ ಥರ ಅನುಭವಗಳು ಅವನಿಗೂ ಆಗಿದೆ. ಯಾಕೆಂದರೆ ಆ ಪ್ರದೇಶದಲ್ಲಿ ಒಂಟಿಯಾಗಿ ನಡ್ಕೊಂಡು ಬರೋವಂಥ ಹೆಣ್ಮಕ್ಳು ಯಾರೂ ಸಹ ಇರಲ್ಲ ಅಂದ್ಬಿಟ್ಟು ನನ್ನ ಮಗನಿಗೆ ನೋಡಿದರೆ ನೆನೆಸ್ಕೊಂಡ್ರೆ ಇವಾಗೂ ಮೈ ಜುಮ್ಮನ್ನುತ್ತೆ ಈ ಕಥೆನ ನಾನು ನಿಮ್ಮೊಂದಿಗೆ ಹೇಳುವಾಗ. ಹಾಗಾಗಿ ಸರಿ ಅಂದ್ಬಿಟ್ಟು ಅಷ್ಟು ದೂರ ಬರ್ತಾ ಇದೆಯಂತೆ. ಸ್ವಲ್ಪ ಸಣ್ಣದಾಗಿ ಅದು ಕತ್ಲಂದರೆ ಕತ್ಲಂತೆ, ಯಾರಿದು ಯಾರೋ ಬರ್ತಾ ಇದ್ದಂಗೆ ಇದೆಯಲ್ಲ ಅಂದ್ಬಿಟ್ಟು ರಸ್ತೆ ಮಾತ್ರ ತಗೊಂಡು ಬರ್ತಾ ಇದ್ದಾರೆ. ಯಾವುದೋ ಹುಡುಗಿ ಹತ್ರ ಬರ್ತಾ ಇದ್ದಾಳಂತೆ. ಬರ್ತಾ ನನ್ನ ಮಗ ನೋಡಿದಂತೆ, ಆ ಹುಡುಗನೂ ನೋಡಿದಂತೆ. ಬರ್ತಾ ಒಂದು ಸೀರೆ ಉಟ್ಕೊಂಡಿದ್ದಾಳಂತೆ, ಗ್ರೀನ್ ಸೀರೆ. ಎಷ್ಟು ಚೆನ್ನಾಗಿದ್ದಾಳೆ ಅಂತ ಅಂದರೆ ಅಷ್ಟು ತುಂಬ ಸುಂದರವಾಗಿದ್ದಾಳಂತೆ, ನೋಡೋಕ್ಕೆ ಅಷ್ಟು ಸುಂದರ. ಯಾಕೆಂದರೆ ಕಾಡು ಪ್ರದೇಶದಲ್ಲಿ ಬಸ್ ಹೋಗೋವಂಥ ಪ್ರದೇಶದಲ್ಲಿ ಒಂದು ಸಣ್ಣ ಅಲ್ಲಿ ಸಣ್ಣ ಲೈಟ್ಗಳು ಗೊತ್ತಲ್ಲ ನಿಮಗೆ, ಕಾಡುಗಳಲ್ಲಿ ಮತ್ತು ರಸ್ತೆಗಳಲ್ಲಿ ರೋಡುಗಳಲ್ಲಿ ಮತ್ತು ಬಸ್ಸು ಓಡಾಡೋ ಜಾಗದಲ್ಲಿ ಎಂತೋ ಲೈಟ್ ಹಾಕಿರ್ತಾರೆ ಅಂತ. ಕಾಡಿನ ಪ್ರದೇಶದಲ್ಲಿ ಸಣ್ಣ ಲೈಟು ಇರೋದ್ರಿಂದ ಅವ್ರಿಗೆ ಕಾಣಿಸ್ದಾಗ ಮಧ್ಯ ಹತ್ರ ಬರ್ತಾ ಸೀರೆ ಸೆರಗು ಹೀಗೆ ಸರಿಸ್ತಾ ಇದ್ದಾಳಂತೆ. ಸೊಂಟದ ಹತ್ರ ಸೆರಗು ಹಿಂಗೆ ಸರಿಸ್ಕೊಂಡು ಹತ್ರ ಬರ್ತಾ ಇದ್ದಾಳಂತೆ. ಹತ್ರ ಬಂದಾಗ ಯಾರಾದರೂ ಮಾತಾಡಿಸ್ತಾರೇನೋ, ಅವ್ರನ್ನ ಹಿಡ್ಕೊಂಬಿಡೋಣ ಅಂತ ಅದ್ರ ಉದ್ದೇಶ ಇರುತ್ತೆ. ಭೂತದ್ದು ದೆವ್ವದ ಉದ್ದೇಶ ಆ ಥರ ಇರುತ್ತೆ. ಹಾಗೂ ನನ್ನ ಮಗ ಹೀಗೆ ನೋಡ್ತಾ ಇದ್ದಂತೆ, ನೋಡು ಸರ್ ಯಾರೋ ಹುಡುಗಿ ಬರ್ತಾಯಿದೆ ನೋಡಿ ಇಷ್ಟೊತ್ತಲ್ಲಿ ಅಂತ ಅಂದಾಗ ಆ ಹುಡುಗ ಹೇಳಿದ್ರಂತೆ ಮಂಡ್ಯದವರು, ಇಲ್ಲ ಸರ್ ನೋಡಿ ಬನ್ನಿ, ನೀವು ಇಷ್ಟೊತ್ತಲ್ಲಿ ಯಾವ ಹೆಂಗಸರು ಯಾವುದು ಈ ಥರ ಬರೋದಿಲ್ಲ. ಹಾಗಾಗಿ ನೀವು ಯಾವ ಕಡೆನೂ ನೋಡಬೇಡಿ, ಹುಷಾರು, ಯಾಕೆಂದರೆ ಇಲ್ಲಿ ಭೂತ ಚೇಷ್ಟೆಗಳೆಲ್ಲ ಇರುತ್ತೆ ಅಂದ್ಬಿಟ್ಟು ಹೇಳಿದಾಗ ಹಿಂದೆ ತಿರುಗಿ ನೋಡಿದಂತೆ ನನ್ನ ಮಗ. ಹಿಂದೆ ತಿರುಗಿ ನೋಡಿದ್ರೆ ಇಲ್ಲ, ಮಾಯ ಆಗೋಗ್ಬಿಟ್ಟಿದೆ ಹುಡುಗಿ. ಅಪ್ಪ ಇವನಿಗೆ ಅಲ್ಲೇ ಬೆವ್ತೋಗ್ಬಿಟ್ರಂತೆ ಇಬ್ರು ಹುಡುಗ. ಯಾಕೆಂದರೆ ಮೊದಲನೇ ಸಲ ಅವನು ಆ ಥರ ಇಳಿದು ಹೋಗ್ತಾ ಇರೋದು. ಹಾಗಾಗಿ ಅವನಿಗೆ ದೈವ ಶಕ್ತಿನೂ ಕಾಣಿಸುತ್ತೆ, ದುಷ್ಟಶಕ್ತಿನೂ ಎರಡೂ ಸಹ ನನ್ನ ಮಗನ ಕಣ್ಣಿಗೆ ಕಾಣಿಸುತ್ತೆ. ಎಷ್ಟೋ ಸಲ ದೇವ್ರುಗಳನ್ನೂ ಸಹ ಅವನು ಕಣ್ಣಲ್ಲಿ ಮುನೇಶ್ವರ ಅದನ್ನೆಲ್ಲ ನೋಡಿದ್ದಾನೆ. ಅದಕ್ಕೆ ಹೇಳೋದು. ಆಮೇಲೆ ಮೈ ನಡ್ಗೋಗ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಬೇಗ ಹೋದ್ರಂತೆ. ರೈಲ್ವೆ ಸ್ಟೇಷನ್ ಸಿಕ್ತು. ಅಲ್ಲಿಂದ ಮತ್ತೆ ರೈಲ್ಗೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಸೇರಿಕೊಂಡಾಗ ಅದಕ್ಕೆ ಹೇಳೋದು, ಮನೆಯಿಂದ ಹೊರಡಬೇಕಾದ್ರೆ ಯಾವುದೇ ಎಲ್ಲೇ ಟ್ರಿಪ್ಪು ಹೊರಡಬೇಕಾದ್ರೂ ಮನೆ ಶುದ್ಧಗೊಳಿಸಿ, ಕಸ ಗುಡಿಸಿ, ನೆಲ ಒರೆಸಿ, ಬಾಗಿಲು ತೊಳೆದು, ರಂಗೋಲಿ ಹಾಕಿ, ಅದಕ್ಕೆ ಒಂದು ಅರ್ಶಿನ ಕುಂಕುಮ ಇಟ್ಟು ಮನೆಯಲ್ಲಿ ಪೂಜೆ ಮಾಡಿ, ದೇವರೇ ನಾನು ಹೋಗೋ ಕೆಲಸ ಒಳ್ಳೆಯದಾಗಲಿ, ಹಾಗೆ ಮನೆಗೆ ಏನೇ ಒಂದು ದೇವಸ್ಥಾನಕ್ಕೆ ಹೋಗಲಿ, ಎಲ್ಲಾದರೂ ಟ್ರಿಪ್ ಹೋಗಲಿ, ಒಂದು ಕೆಲಸ ಕಾರ್ಯಗಳಿಗೆ ಹೋಗಲಿ, ಮನೆಯಲ್ಲಿ ಸದಾ ಪೂಜೆ ಮಾಡಿ ಒಂದೆರಡು ಕಡ್ಡಿ ಹಚ್ಚಿ ದೇವ್ರಿಗೊಂದು ನಮಸ್ಕಾರ ಹಾಕಿ ನಾನು ಹೋಗೋ ಪ್ರಯಾಣ ಸುಖಕರವಾಗಿರಲಿ, ಸುಗಮವಾಗಿರಲಿ, ಅಲ್ಲಿ ಯಾವುದೇ ಅಡೆತಡೆಗಳಿರಲಿ, ಯಾವುದೇ ದುಷ್ಟಶಕ್ತಿಗಳ ಕಾಟ ಇಲ್ಲದೇ ಇರಲಿ ಅಂತ ಹೇಳಿ ನಾವು ಪೂಜೆ ಮಾಡಿ ಅಲ್ಲಿ ಹೊರಡಬೇಕು. ಹಾಗೆ ಇದು ನಮ್ಮ ಯಾವುದೇ ಧರ್ಮದಲ್ಲಾಗಲಿ ಏನೇ ಆಗಲಿ ಏನಕ್ಕೆ ಹೊರಗಡೆ ಹೋದಾಗ ಗಂಡಾಂತರಗಳಾಗುತ್ತೆ, ಅನಾಹುತಗಳಾಗುತ್ತೆ ಅಂತ ಅಂದರೆ ನಾವು ದೇವ್ರನ್ನ ಅತಿಯಾಗಿ ನಂಬಬೇಕು. ದೇವರಿಲ್ಲದೆ ನಾವಿಲ್ಲ. ಹಾಗಾಗಿ ಎಲ್ಲೇ ದುಷ್ಟಶಕ್ತಿಗಳು ಅಷ್ಟೇ, ಅವು ಸತ್ತಾಗ ಎಲ್ಲೆಲ್ಲೋ ಆಕ್ಸಿಡೆಂಟ್ ಆಗಿರ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ಅವೆಲ್ಲನೂ ಭೂತ ಪ್ರೇತಗಳಾಗಿ ಅಲೀತಾ ಇರುವಾಗ ನಮ್ಮಂಥವ್ರಿಗೆ, ನಮ್ಮ ಮನುಷ್ಯನಿಗೆ ಕೆಲವೊಮ್ಮೆ ಕಾಟ ಕೊಡ್ತಾ ಇಷ್ಟಪಡ್ತವೆ. ಕಾಟ ಕೊಡೋಕ್ಕೆ ಮತ್ತು ಮೈನಲ್ಲಿ ಸೇರಿಕೊಂಡು ನಮಗೆ ತುಂಬ ತೊಂದರೆಗಳು ಕೊಡ್ತವೆ. ಆವಾಗ ತೊಂದರೆಗಳು ಕೊಟ್ಟಾಗ ಅವುಗಳು ಮನುಷ್ಯ ಬದುಕಿರೋದು ಅಯ್ಯೋ ನಾವು ಬದುಕೋದೇ ಬೇಡ ಅನ್ನೋ ಸ್ಥಿತಿಗೆ ಬಂದು ಅವರು ಸಹ ಆತ್ಮಹತ್ಯೆ ಮಾಡಿಕೊಂಡು ಸಾಯೋಕ್ಕೆ ಪ್ರಯತ್ನ ಪಡ್ತವೆ ಮನುಷ್ಯರು. ಹಾಗಾಗಿ ನಾವು ದೇವ್ರ ಪೂಜೆ ಮಾಡಬೇಕು. ಹೊರಗಡೆ ಹೋಗುವಾಗ ಒಂದು ದೇವ್ರ ಫೋಟೋ ಇಟ್ಕೊಂಡು ಹೋಗಬೇಕು. ಹನುಮಾನ್ ಚಾಲೀಸ ಜೊತೇಲಿ ಇಟ್ಕೊಂಡು ಹೋಗಬೇಕು. ನಿಮ್ಮ ಇಷ್ಟ ದೇವತೆಗಳನ್ನ ಜೊತೇಲಿ ಇಟ್ಕೊಂಡು ಒಂದು ಫೋಟೋಗಳನ್ನ ಇಟ್ಕೊಂಡು ಹೋಗಿ ಪ್ರೇಯರ್ ಮಾಡ್ತಾ ನಾವು ಹೋಗ್ತಾ ಇರಬೇಕಂತ ಜಾಗದಲ್ಲಿ. ಆವಾಗ ನಮ್ಮಿಂದೆ ಯಾವುದೇ ದುಷ್ಟಶಕ್ತಿಗಳು ಬರೋದಿಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗ ತುಂಬ ಸಲ ಈ ಥರ ದುಷ್ಟಶಕ್ತಿಗಳನ್ನ ನೋಡಿದ್ದಾನೆ. ಯಾಕೆಂದರೆ ನಾವು ಆಂಜನೇಯನ ಪೂಜೆ ಮಾಡೋರು. ಅವನಿಗೆ ಸುಮಾರು ಒಂದು ದೇವರುಗಳ ಅಯ್ಯೋ ತುಂಬ ಕೇರ್ಲೆಸ್ಸು.
ಈ ದೇವರು ಏನು ಮಾಡ್ತಾನೆ ಎತ್ತು ಮಾಡ್ತಾನೆ ಅಂತ ಆ ಮನುಷ್ಯನಲ್ಲಿ ಯಾವುದೇ ಕೇರ್ಲೆಸ್ ಯಾವ್ರಿಗೂ ಇರಬಾರ್ದು. ದೇವರು ಇದ್ದೇ ಇದೆ. ನಾವು ಎಷ್ಟು ನಂಬ್ತೀವೋ ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ನಮ್ಮನ್ನು ಒಂದಲ್ಲ ಒಂದು ಟೈಮು ಕಾಪಾಡುತ್ತೆ. ಹಂಗಾಗಿ ನಾನು ಇದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ರಾತ್ರಿ ಹೊತ್ತು ಮಲಗಿದಾಗ ಭೂತ ಚೇಷ್ಟೆಗಳು ಮಾಡೋದು ಮತ್ತು ಆತ್ಮಗಳು ಬರೋದು ಸೇರಿಕೊಳ್ಳೋದು ಇದೆಲ್ಲ ಬಂದು ನಮಗೆ ಪ್ರತಿಯೊಬ್ಬನಿಗೂ ತೊಂದರೆ ಕೊಡುತ್ತೆ. ಹಾಗಾಗಿ ಕೆಟ್ಟ ಕನಸುಗಳು, ಭೂತ ಪ್ರೇತಾತ್ಮಗಳು ಬರೋದು ಮತ್ತು ಆತ್ಮಗಳು ಬರೋದು, ಸತ್ತೋರು ನಮ್ಮ ಕನಸಲ್ಲಿ ಬರೋದು ಅವೆಲ್ಲ ಆಗುತ್ತೆ. ಅದಕ್ಕೆ ನಾವು ಮಲಗೋಕ್ಕೆ ಮುಂಚೆ ದೇವ್ರ ಧ್ಯಾನ ಮಾಡ್ತಾ ಈ ಹನುಮಾನ್ ಚಾಲೀಸ ಇದ್ದರೆ ಒಂದೆರಡು ಹನುಮಾನ್ ಚಾಲೀಸ ತಲೆ ಹತ್ರ ಇಟ್ಕೊಂಡು ಮಲ್ಕೊಳ್ಳಿ. ಹಾಗೂ ದೇವ್ರದ್ದು ಒಂದು ಕುಂಕುಮ ಇಟ್ಕೊಂಡು ಮಲ್ಕೊಳ್ಳಿ. ಇಲ್ಲ ಮಂತ್ರಾಕ್ಷತೆ, ರಾಯರ ಮಂತ್ರಾಕ್ಷತೆ ಇದ್ದರೆ ತಲೆ ಮೇಲೆ ಇಟ್ಟರು ಮಲ್ಕೊಳ್ಳಿ. ಯಾವುದೇ ದುಷ್ಟಶಕ್ತಿಗಳು ನಮಗೆ ಹೊರಗಡೆ ಹೋದಾಗಲಿ ನಿದ್ದೆ ಮಾಡುವಾಗಲಿ ಬರೋದಿಲ್ಲ, ಮನೆಯಲ್ಲಿ ಅವೆಲ್ಲ ಪ್ರವೇಶ ಮಾಡೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಪ್ರತಿಯೊಬ್ಬರು ಒಂದು ವಾರಗಳು ಮಾಡಬೇಕು. ಅವ್ರ ಮನೆ ದೇವ್ರ ವಾರ ಅಂತ ಇರುತ್ತೆ. ಒಬ್ಬರು ಸೋಮವಾರ ಮಾಡ್ತಾರೆ, ಒಬ್ಬರು ಮಂಗಳವಾರ, ಒಬ್ಬರು ಗುರುವಾರ, ಒಬ್ಬರು ಶುಕ್ರವಾರ. ಪ್ರತಿಯೊಬ್ಬರು ಅವರವ್ರ ಮನೆ ದೇವರುಗಳ ವಾರಗಳನ್ನ ಅಚ್ಚುಕಟ್ಟಾಗಿ ತಪ್ಪದೆ ಮಾಡಿದ್ರೆ ಮನೆಯಲ್ಲಿ ಯಾವುದೇ ಜಗಳ, ಮನಸ್ತಾಪ, ದುಷ್ಟಶಕ್ತಿಗಳ ಕಾಟ, ಮಾಟ, ಮಂತ್ರ ಏನೂ ತಟ್ಟೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ. ಹಾಗೂ ನನ್ನ ಚಾನಲ್ನಲ್ಲಿ ಮೋನೋ ಆಗಿರೋದ್ರಿಂದ ಹೈಪ್ ಅಂತ ಇರುತ್ತೆ, ಹೈಪ್ ಮಾಡಿ. ನಿಮಗೆ ಇಷ್ಟ ಆಗಿದ್ದರೆ ಒಂದು ನನಗೆ ಥ್ಯಾಂಕ್ಸ್ ಬಟನ್ ಬರುತ್ತಲ್ಲ, ಥ್ಯಾಂಕ್ಸ್ ಬಟನ್ನು ನಿಮಗೆ ಇಷ್ಟ ಆಗಿದ್ದಲ್ಲಿ ಎಷ್ಟು ಥ್ಯಾಂಕ್ಸ್ ಬಟನ್ನು ಇರುತ್ತೋ ಅಷ್ಟು ನೀವು ನಮಗೆ ಕೊಟ್ಟು ಸಹಕರಿಸಿ. ಹಾಗೂ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ. ವಿಡಿಯೋ ತಪ್ಪದೇ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹಾಗೂ ಜೈ ಶ್ರೀರಾಮ್, ಜೈ ಆಂಜನೇಯ. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು ಸ್ನೇಹಿತರೆ.